ಸಂಸದರು ನಮ್ಮ ರಾಜ್ಯದ ಬಿಜೆಪಿ ಸಂಸದರು ಯಾರು ಕೂಡ ಮೋದಿಯವ್ರ ಮುಂದೆ ನಿಂತ್ಕೊಳ್ಳಲ್ಲ, ಕೂರಲ್ಲ, ಏನು ಪ್ರಶ್ನೆ ಮಾಡೋದಿಲ್ಲ ಅನ್ನೋ ಒಂದು ಹೇಳಿಕೆಗಳು ಕಾಂಗ್ರೆಸ್ ನಾಯಕರು ಕೊಡ್ತಿದ್ದಾರೆ. ಮತ್ತೊಂದು ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಬಾಲಕೃಷ್ಣ ಅವರು, ಕಾಂಗ್ರೆಸ್ ಶಾಸಕರು, ಅವ್ರು ಹೇಳಿದ್ದಾರೆ ಬಿಜೆಪಿ ಸಂಸದರು ಯಾರು ಕೂಡ ಗಂಡಸರಲ್ಲ, ಶೋ ಪೀಸ್ಗಳು ಅಂತ. ಅವರು ಹೇಳಿದಂಥ ಬಾಲಕೃಷ್ಣ ಅವರು ಹೇಳಿದಂಥ ಒಂದು ಭಾಷೆಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ಲಿಕ್ಕೆ ನಮಗೂ ಕೂಡ ಬರುತ್ತೆ. ಆದರೆ ಜನ ಈ ಗಂಡಸ್ತನ ಇದ್ರ ಬಗ್ಗೆ ಅವ್ರು ಯಾರ್ದು ಕೂಡ ಚರ್ಚೆ ಮಾಡ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋದು ಕೇಳ್ತಾ ಇದ್ದಾರೆ. ಇದು ಒಂದು. ಮತ್ತು ನಮ್ಮ ರಾಜ್ಯದ ಸಂಸತ್ ಸದಸ್ಯರು ನಾವು ನಮ್ಮ ಎಚ್ಚರಿಕೆ ಕೆಲಸವನ್ನು ಮಾಡಿದಂಥ ಪ್ರತಿಫಲನೇ ಇವತ್ತು ನಮ್ಮ ರಾಜ್ಯಕ್ಕೆ ಇಷ್ಟೆಲ್ಲ ಅನುದಾನ ಬರಲಿಕ್ಕೆ ಸಾಧ್ಯ ಆಗಿದೆ. ಯಾಕೆಂದರೆ ಗೌರವಾನ್ವಿತ ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜಿ ಅವರು ನಮ್ಮ ಕರ್ನಾಟಕದ ಒಬ್ಬರು ಸಂಸತ್ ಸದಸ್ಯರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದೇ ರೀತಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಅದೇ ರೀತಿ ಬೇರೆ ಬೇರೆ ಮಂತ್ರಿಗಳು ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ನಡೀಬೇಕಾದಾಗ ಪ್ರತಿ ಮಂಗಳವಾರ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಆದಮೇಲೆ ಗೌರವಾನ್ವಿತ ನಮ್ಮ ಪ್ರಹ್ಲಾದ್ ಜೋಶಿ ಜಿ ಅವರ ಚೇಂಬರಲ್ಲಿ ಕೂತ್ಕೊಂಡು ನಮ್ಮ ರಾಜ್ಯದ ಆಗು ಹೋಗಳು ಏನೇನು ಆಗಬೇಕು ಅಲ್ಲಿ ಸಂಸತ್ ಸದಸ್ಯರು ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಕರೆದು ಚರ್ಚೆ ಮಾಡಿ ಈ ಹಣಕಾಸಿನ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಂತ ಪಾಲಿನ ಬಗ್ಗೆ ಪ್ರತಿ ಪಾರ್ಲಿಮೆಂಟ್ ಸೆಷನ್ ಸಂದರ್ಭದಲ್ಲೂ ಚರ್ಚೆಯ ಪ್ರತಿಫಲನೇ ಇವತ್ತು ಇಷ್ಟೆಲ್ಲ ಯೋಜನೆಗಳನ್ನು ಬರಲಿಕ್ಕೆ ಸಾಧ್ಯ ಆಯಿತು. ಉದಾಹರಣೆಗೆ ಭದ್ರಾ ಮೇಲ್ದಂಡ ಯೋಜನೆಯಪ್ಪ ಬಜೆಟಲ್ಲಿ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಕರ್ನಾಟಕಕ್ಕೆ ಭದ್ರಾ ಮೇಲ್ದಂಡ ಯೋಜನೆಗೆ 5,300 ಕೋಟಿ ಹಣವನ್ನು ಇಟ್ಟಾಗಿದೆ. ಇನ್ನೂ ಕೂಡ ಇವರಿಗೆ ಆ ಹಣವನ್ನು ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ಅದು ಉಪಯೋಗಿಸ್ಕೊಳ್ಳೋ ದಿಕ್ಕಿನಲ್ಲಿ ಸರಿಯಾದ ರೀತಿಯಿಂದ DPR ಅನ್ನು ಮಾಡಿ ಪ್ರಪೋಸಲ್ ಸಬ್ಮಿಟ್ ಮಾಡಿ ತೆಗೆದುಕೊಂಡಂಥ ಒಂದು ಪ್ರಯತ್ನವೇ ಇವತ್ತು ಇವ್ರ ಕೈಯಿಂದ ಆಗಿಲ್ಲ. ಇವತ್ತು ಮಾತೆತ್ತಿರೆ ಲೆಟರ್ಡಲ್ಲಿ ನಾನು ಕೊಟ್ಟಿದ್ದೆ ಅಂತ ಹೇಳಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಶ್ವೇತಪತ್ರ ಹೊರಡಿಸ್ತೀವಿ ನಾವು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ನಾವು ಅವರು ಹೊರಡಿಸ್ಲಿ. ನಾವು ಆಲ್ರೆಡಿ ಈ ಒಂದು ಅಂಕಿಅಂಶಗಳನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ಪಕ್ಷದ ನಾಯಕರು ನಮ್ಮ ಗೌರವಾನ್ವಿತ ಮಂತ್ರಿಗಳು ಈಗಾಗಲೇ ಮಾಡಾಗಿದ್ದಾರೆ. ಇದೇ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಹೋದ ತಿಂಗಳು ಬಂದು ದೆಹಲಿಗೆ ಬಂದು ಫೈನಾನ್ಸ್ ಮಿನಿಸ್ಟರ್ ಜೊತೆಗೆ ಅರ್ಧ ಗಂಟೆ ಚೇಂಬರ್ಲ್ಲಿ ಕೂತ್ಕೊಂಡು ಮಾತಾಡಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದಂಥ DCM ಅವರು ಒಳಗಡೆ ಇದ್ದಾಗ ಮಾತಾಡೋದೊಂದು, ಹೊರಗಡೆ ಬಂದು ಪತ್ರಿಕೆ ಮುಂದೆ ಮಾತಾಡೋವಂಥದ್ದು ಒಂದು, ಇದು ಕಾಂಗ್ರೆಸ್ ನಾಯಕರ ಒಂದು ಹಳೆಯ ಚಾಳೆ ಇದು. ಹಾಗಾಗಿ ಇದೆಲ್ಲದೂ ಕೂಡ ಜನರಿಗೆ ಗೊತ್ತಾಗ್ತಾ ಇದೆ. ಮತ್ತು ಅವರೇನು ವಿಶ್ವಾಸ ಇಟ್ಟಿದ್ರು ಈ ಒಂದು ಗ್ಯಾರಂಟಿ ಮುಖಾಂತರನೇ ಇಡೀ ದೇಶ ನಮ್ಮ ಪರವಾಗಿ ನಾವು ಮಾಡ್ಕೊಬೋದು, ಆ ಒಂದು ಭಾಗ್ಯಗಳ ಮುಖಾಂತರ ಮಾಡ್ಬೋದು ಅಂತೇನಿತ್ತು, ಅದು ಯಾವುದೂ ಕೂಡ ಜಾರಿ ತರಲಿಕ್ಕೆ ಆಗದೆ ಭ್ರಮನಿರಸನಾಗಿ ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ರೈತರ ಕಣ್ಣೀರು ಒರೆಸುವಂಥದ್ದು ಬಿಟ್ಟು ಎಲ್ಲೋ ಒಂದು ಕಡೆ ಟೋಕನ್ ಅಡ್ವಾನ್ಸ್ ಅಂತೇಳಿ 2,000 ರೂಪಾಯಿ ಅವ್ರ ಅಕೌಂಟಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಮತ್ತು ಚುನಾವಣೆ ಪೂರ್ವದಲ್ಲಿ ಅವ್ರು ಕೊಟ್ಟಂಥ ಆಶ್ವಾಸನೆಗಳು, ಒಂದು ಉದಾಹರಣೆ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ನಾನು. ಯುವ ನಿಧಿ ಕಾರ್ಯಕ್ರಮ ಅಂತ ಅಂದರು. ಏನು ಹೇಳಿದ್ರು ಅದು ಚುನಾವಣೆ ಪೂರ್ವದಲ್ಲಿ? ನಮ್ಮ ರಾಜ್ಯದ ಎಲ್ಲ ನಿರುದ್ಯೋಗಿ ಯುವಕರಿಗೆ ನಾವು ಈ ಪ್ರತಿ ತಿಂಗಳು ಒಂದು ಪೆನ್ಷನ್ ರೀತಿಯಲ್ಲಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಚುನಾವಣೆ ಆಗಿ ಅಧಿಕಾರಕ್ಕೆ ಬಂದಾದ ಮೇಲೆ ಮೊನ್ನೆ ಕೇವಲ 2022-23 ಸಾಲಿನ ಪದವೀಧರರಿಗೆ ಮಾತ್ರ, ಅದು ಕೇವಲ 2 ವರ್ಷಕ್ಕೆ ಮಾತ್ರ. ಅಂದರೆ ಈ ರೀತಿ ಅವರ ಮ್ಯಾನಿಫೆಸ್ಟೋ ಘೋಷಣೆ ಮಾಡಿದ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆದಂಗೂ ಆಗಿರಬೇಕು. ಹೆಚ್ಚಿನ ಫಲಾನುಭವಿಗಳು ಅದಕ್ಕೆ ಅರ್ಜಿಯನ್ನು ಹಾಕಿರಬಾರ್ದು. ಈ ರೀತಿಯಂಥ ಬುದ್ಧಿವಂತಿಕೆಯಿಂದ ರಾಜಕಾರಣನೇನು ಮಾಡ್ಕೊಂಡ್ಬಂದರು. ಅದು ಇವತ್ತು ನಮ್ಮ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಅದ್ರ ಪ್ರತಿಫಲ, ಅದರ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ಇವತ್ತು ಜಂತರ್ ಮಂತರದಲ್ಲಿ ಅವರು ಹೋರಾಟವನ್ನು ಮಾಡೋ ಮುಖಾಂತರ ಆ ಒಂದು ಅವ್ರ ಮೈಗೆ ಅಂಟಿದಂಥ ಮಸಿ ಏನಿದೆ ಅದಕ್ಕೆ ನಮಗೆ ಒರೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ರಾಜಕಾರಣ ಜನ ನೋಡಿದ್ದಾರೆ. ಜನ ಈಗಾಗಲೇ ಬೇಸತ್ತಿದ್ದಾರೆ. ಇವರ ಒಂದು ರಾಜಕೀಯ ವ್ಯವಸ್ಥೆ ಕೊಡ್ತೀನಿ ಅಂತ ಹೇಳ್ಕೊತ ಕೆಲವು ವರ್ಷ ರಾಜಕಾರಣ ಮಾಡ್ಕೊಂಬಂದರು. ಆಮೇಲೆ ಕೊಡಿಸ್ತೀನಿ ಅಂತೇಳಿ ಭಾಷಣ ಮಾಡ್ಕೊತ ಬಂದರು. ಈಗ ಕೊಡೋರನ್ನ ತೋರಿಸ್ತೀನಿ ಅಂದ್ಕೊಂಡು ಈ ರೀತಿಯಂಥ ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಜನ ಬುದ್ಧಿವಂತರಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಬರುವಂಥ ದಿನದಲ್ಲಿ ಈ ರೀತಿಯಂಥ ಯಾವುದೇ ಒಂದು ಸಾತ್ವಿಕ ನಿಲುವಿಲ್ಲದಂಥ ಈ ಒಂದು ಹೋರಾಟ ಅಂತ ಹೇಳಿ ನಾಳೆ ಜಂತರ್ ಮಂತರಲ್ಲಿ ಏನು ಮಾಡ್ತಾ ಇದ್ದಾರೆ, ಇದು ಸರಿಯಾದ ರೀತಿಯಲ್ಲಿ ಜನ ಇದು ಅರ್ಥ ಮಾಡಿಕೊಂಡು ಅದನ್ನು ಮೋದಿಜಿಯವರ ವಿರುದ್ಧ, ಮೋದಿಜಿಯವರೇ ಗ್ಯಾರಂಟಿ ನಮ್ಮ ದೇಶಕ್ಕೆ ಅಂಥ ಗೌರವಾನ್ವಿತ ಪುಣ್ಯಾತ್ಮ ನೇತೃತ್ವದಲ್ಲಿ ಐತಿಹಾಸಿಕವಾದಂಥ ಅಭಿವೃದ್ಧಿ ಕಾರ್ಯ, ದೇಶದ ಗೌರವ, G20 ಸಭೆ ಮುಖಾಂತರ ಭಾರತ ಏನು ಅಂತೇಳಿ ಪ್ರಪಂಚಕ್ಕೆ ತೋರಿಸಿದಂಥ ಈ ಒಂದು ಸಂದರ್ಭವನ್ನು ಯಾವ ರೀತಿ ಅವರ ಒಂದು ಕ್ರೆಡಿಟಬಿಲಿಟಿಯನ್ನು ಕಮ್ಮಿ ಮಾಡಬೇಕು ಅನ್ನಲಿಕ್ಕೆ ಪ್ರಯತ್ನವನ್ನು ಮಾಡಿ ಈ ರೀತಿಯಾದ ಹೋರಾಟದ ನಿಲುವನ್ನು ತೆಗೆದುಕೊಂಡಿದ್ದಾರೆ ಹೊರತು ಯಾವುದೇ ಇದರಲ್ಲಿ ಪಕ್ಷಾತೀತವಾದಂಥ ಹೋರಾಟ ಇರ್ಬೋದು, ಯಾವುದೇ ಒಂದು ಕರ್ನಾಟಕದ ಜನರಿಗೆ ನ್ಯಾಯವನ್ನು ಒದಗಿಸುವಂಥ ದೃಷ್ಟಿಕೋನ ಇಟ್ಕೊಂಡು ಹೋರಾಟ ಮಾಡ್ತೀರಿ ಅಂತ ನಮಗೆ ಯಾರು ಕೂಡ ಅನಿಸ್ತಾ ಇಲ್ಲ. ಕಡೆಯದಾಗಿ ಜಾಸ್ತಿ ಹೆಚ್ಚು ಸಮಯ ತಗೊಳ್ಳಲ್ಲ, 2 ಪ್ರಶ್ನೆ ಕ್ವಿಕ್ಕಾಗಿ ನಿಮ್ಮಿಂದ ಆನ್ಸರ್ ಬಯಸ್ತೀನಿ.
ನಿನ್ನೆ DCM DK ಶಿವಕುಮಾರ್ ಅವರು ಕೈ ಮುಗಿದು ಕೇಳ್ಕೊಂಡಿದ್ದಾರೆ, ಕರ್ನಾಟಕದ ಎಲ್ಲ BJP ಸಂಸದರು ನಮ್ಮ ಪ್ರತಿಭಟನೆಗೆ ಸಾಥ್ ಕೊಡಬೇಕು, ನೀವು ಕೂಡ ಬಂದು ನಮ್ಮ ಜೊತೆ ಕೂತ್ಕೊಂಡು ಹೋರಾಟ ಮಾಡಿ ಅಂತೇಳಿ. ಒಂದು, ನೀವು ಹೋಗ್ತೀರಾ? ಎರಡನೇ ಪ್ರಶ್ನೆ, ಮೋದಿ ಅವರು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿ. ಎರಡು ಪ್ರಶ್ನೆ, ಹೌದಾ? ಒಂದು, ಅವರ ಹೋರಾಟದ ಏನಾದರೂ ಉದ್ದೇಶ ಒಳ್ಳೆ ದಿಕ್ಕಲ್ಲಿದ್ದಿದ್ರೆ ಪಕ್ಷಕ್ಕಿಂತ ರಾಜ್ಯ ಮುಖ್ಯ ಅಂಥೇಳಿ ನಾವು ಕೈ ಜೋಡಿಸೋಂಥ ಒಂದು 100ಕ್ಕೆ 100 ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಆದರೆ ಇವರ ಹೋರಾಟ ಕೇವಲ ರಾಜಕೀಯ ದೃಷ್ಟಿಕೋನ, ಇವರ ತಪ್ಪುಗಳನ್ನು ಮುಚ್ಕೊಳ್ಲಿಕ್ಕೋಸ್ಕರ ಇವತ್ತು ಬೆಂಗಳೂರಿಂದ ದೆಹಲಿಗೆ ಅವರ ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಳ್ಲಿಕ್ಕೆ ಮತ್ತು ಆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವತ್ತು ಭ್ರಮನಿರಸನಾದಾಗ ಈ ರೀತಿ ಅದನ್ನು ಕೂಡಾಕೊಂಡ್ಲಿಕ್ಕೋಸ್ಕರ, ಒಟ್ಟಾಗಿ ಇಟ್ಕೊಳ್ಲಿಕ್ಕೋಸ್ಕರ ಮಾಡ್ತಿರೋಂಥ ಒಂದು ದೊಡ್ಡ ಡ್ರಾಮಾ ಹೊರತು ಇದರಲ್ಲಿ ಯಾವುದೇ ಒಂದು ಪ್ರಾಮಾಣಿಕ ಪ್ರಯತ್ನ ಇದರ ಯಾವುದರಲ್ಲೂ ಕೂಡ ಇಲ್ಲ. ಈಗಾಗಲೇ ಮೊನ್ನೆ ಸಿದ್ದರಾಮಯ್ಯನವರು ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ, ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ, ಸಂತೋಷವಾಗಿ ಅವರೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹೋದ ತಿಂಗಳು. ಆದರೆ ಇವತ್ತು ಈ ರೀತಿಯಂಥ ಒಂದು ಏನೋ ಒಂದು ಪ್ರಯತ್ನ ನಡೀತಾ ಇದೆ. ಇದು ಯಾವುದೇ ಒಂದು ಸ್ವಾರ್ಥ ಇದೇ ಹೊರತು ನಿಸ್ವಾರ್ಥವಾಗಿ ಆಗ್ತಿರೋ ಹೋರಾಟ ಆಗದೆ ಇದರಿಂದ ನಾವು ಯಾರು ಕೂಡ ಅದರಲ್ಲಿ ಕೈ ಜೋಡಿಸುವಂಥ ಪ್ರಶ್ನೆನೇ ಉದ್ಭವ ಆಗಲ್ಲ. ಸರ್, ಈಗ ಜಾಸ್ತಿ ಟೈಮ್ ತೊಗೊಳೋದಿಲ್ಲ. ಕಡೆ ಪ್ರಶ್ನೆ, ಜಗದೀಶ್ ಶೆಟ್ಟರ್ ಈಗ ಗರ್ವಾಪ್ಸಿ ಆಯಿತು, ಲಕ್ಷ್ಮಣ್ ಸವದಿಯವರು ಬರ್ತಾರೆ ಅನ್ನೋ ಟಾಕ್ ಇದೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ BJPಗೆ ಹೋಗೋದಿಲ್ಲ ಅನ್ನೋ ಮಾತನ್ನು ಈಗ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕರ್ನ ಹೇಳಿಕೆ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಸವದಿಯವರ ವಿಚಾರ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಕಡೆಯದಾಗಿ? ನಾನು ಯಾವುದೇ ನಾಯಕರನ್ನು ಮುಜುಗರ ಮಾಡಲಿಕ್ಕೆ ನಾನೊಬ್ಬ BJP ಸದಸ್ಯನಾಗಿ ಕಾರ್ಯಕರ್ತನಾಗಿ ಹೇಳಲ್ಲ. ಸಮಯನೇ ಬರುವಂಥ ದಿನದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ. ನಾವು ಆ ದಿನವನ್ನು ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಮತ್ತು ಅವ್ರ ಮನವರಿಕೆ ಆಗುತ್ತೆ ಯಾವ ಸಂದರ್ಭದಲ್ಲಿ ಏನು ಅಂತೇಳಿ. ಸಂದರ್ಭ ಬಂದಾಗ ನಿಲುವು ತೆಗೆದುಕೊಳ್ತೇವೆ ಅಂತ ನನಗೆ ಎಲ್ಲ ಒಂದು ಕಡೆ ವಿಶ್ವಾಸ ಇದೆ. ಧನ್ಯವಾದಗಳು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಇದಾಗಿತ್ತು BY ರಾಘವೇಂದ್ರ ಅವರ ಮಾತು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.